ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಇಂದ ನಾನು ಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ್ದ ಕೂಡಲೇ ಹೋಗಿ ಫ್ರೆಶ್ ಅಪ್ ಆಗಿ ಸೊ ಕಾಲೇಜ್ಗೆ ರೆಡಿ ಆದೆ. ಸೊ ಇವತ್ತು ನಾನು ಫಸ್ಟ್ ಮೀಲ್ ಪ್ರಿಪೇರ್ ಮಾಡೋ ಸಮಯ. ಸೊ ಅದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ. ಸೊ ಗೈಸ್ ನಾನು ಫಸ್ಟ್ ಮೀಲ್ಗೆ ಬೇಕಾಗಿರೋಂಥ ಹಾಲು. ಸೊ ಇವತ್ತಿಂದ ನಾನು ಡಯಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದ ಮೋಸ್ಟ್ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಹಾಲು ತೊಗೊಂಡು ಹೋಗಿ ಇವಾಗ ಮಿಲ್ಕ್ ಪ್ರಿಪೇರ್ ಮಾಡೋಣ ಬನ್ನಿ. ಓ ಗೈಸ್ ನನ್ನ ಜೀವನ ಶೆಟ್. ಆ ಓಟ್ ಶೇಕ್ ಎಲ್ಲ ಚಲೋ ಇತ್ತು, ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಬಾ ಸೊ ಮತ್ತೆ ಇನ್ನೊಂದು ಸಲ ಪ್ರಿಪೇರ್ ಮಾಡಿದ್ದೀನಿ, ಆದರೂ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಚಲೋದ್ರೆ 25 rupees ವೇಸ್ಟ್ ಆಫ್ ಮನಿ, ಎವ್ರಿಥಿಂಗ್ ವೇಸ್ಟ್. ಶಿಟ್. ಇನ್ನೊಂದು ಸಲ ಪ್ರಿಪೇರ್ ಮಾಡಿರೋ ಓಟ್ ಶೇಕ್ ಆದರೂ ಸುಮ್ಮನೆ ಎಲ್ಲ ವೇಸ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ನಂದು ಬೇಜವಾಬ್ದಾರಿ ಅದು. ಓಕೆ, ಓಟ್ ಶೇಕ್ ಕುಡಿದು ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡೆ. ಇವಾಗ ಕಾಲೇಜ್ಗೆ ಹೋಗೋಣ. ಕಾಲೇಜ್ಗೆ ಆ್ಯಕ್ಚುಲಿ ಟೈಮ್ ಆಗಿದೆ. ಓಟ್ ಶೇಕ್ ಚೆಲ್ಲೋದ್ರಿಂದ ತುಂಬ ಲೇಟ್ ಆಯಿತು. ಬನ್ನಿ, ಇವತ್ತು ಕಾಲೇಜಲ್ಲಿ ಓಣಂ ಸೆಲೆಬ್ರೇಷನ್ ಸಹ ಇದೆ, ನೋಡೋಣ ಹೇಗಿರುತ್ತೆ ಓಣಂ ಸೆಲೆಬ್ರೇಷನ್ ಅಂತ. ಇವರಿಬ್ಬರು ನನ್ನ ಫ್ರೆಂಡ್ಸು, ದೊಡ್ಡ ಕ್ಯಾಶ್ ನನ್ನ ಮಕ್ಕಳು ಇವರಿದ್ದರೆ ನನ್ನ ಕ್ಲಾಸಲ್ಲಿ. ಕಾಲೇಜಿಗೆ ಲೇಟ್ ಆಗಿದ್ರು ಇನ್ನೂ ವೆಯ್ಟ್ ಮಾಡ್ತಾ ಇರೋವಂಥ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ಬನ್ನಿ ನೋಡೋಣ ಕಾಲೇಜಲ್ಲಿ ಹೋಗಿ ಓಣಂ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಇವನು ಮೋಸ್ಟ್ ಇಂಪಾರ್ಟೆಂಟ್, ಇವನು ನಮ್ಮ ಕ್ಲಾಸ್ನ ಬಾಸ್ ಇವನು. ಕಾಲೇಜ್ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಓಣಂ ಫೆಸ್ಟಿವಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ಎಲ್ಲರೂ ಓಣಂ ಮಟೈರಲ್ಲಿ ಬಂದಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಸೊ ನಮ್ಮ ಕಾಲೇಜ್ನ ಓಣಂ ಸೆಲೆಬ್ರೇಷನ್. ನಮ್ಮ ಕಾಲೇಜಲ್ಲಿ ಪಾಯಸ, ಗೈಸ್ ಇಟ್ಸ್ ಲಂಚ್ ಟೈಮ್. ಊಟ ಮಾಡೋ ಸಮಯ. ಸೊ ಗೈಸ್ ಚಿಕನ್ನ ಕುಕ್ ಮಾಡಿದ್ದೀನಿ. ಸೊ ಇದು ನನ್ನ ಪ್ರಾಪರಾಗಿ ಸೆಕೆಂಡ್ ಮೀಲ್. ನಾನು ಚೆನ್ನಾಗಿ ಕುಕ್ ಮಾಡ್ತೀನಿ. ನೈಸ್. ಓಕೆ, ಚಿಕನ್ ಮೀಲ್ ತಿಂದು ಈಗ ಜಿಮ್ಗೆ ಹೋಗೋ ಸಮಯ. ಸೊ ಇವತ್ತು ಶೋಲ್ಡರ್ಸ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆದ್ದರಿಂದ ಬನ್ನಿ ಹೇಗಿರುತ್ತೆ ಇವತ್ತು ನನ್ನ ಶೋಲ್ಡರ್ ಪಾಂಪ್ ಅಂತ ನೋಡೋಣ. ಸೊ ಗೈಸ್ ವರ್ಕೌಟ್ ಆಯಿತು ಆ್ಯಂಡ್ ಇವತ್ತು ನಾನು ಶೋಲ್ಡರ್ಸ್ನ ಟ್ರೈ ಮಾಡಿದೆ. ನೋಡಿ ಆಫ್ಟರ್ ವರ್ಕೌಟ್ ಪಂಪ್ ಹೆಂಗಿದೆ ಅಂತ. ಅದು ಪಂಪ್ ಸಾಕಾಗಿತ್ತು. ಇವತ್ತಿಂದ ಸಿಂಗಲ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ವರ್ಕೌಟ್ ಆದಮೇಲೆ ನನ್ನ ಪಂಪ್ ಇದ್ದಿತ್ತು ಶೋಲ್ಡರ್ಸ್ ಪಂಪ್. ಸೊ ಗೈಸ್ ವರ್ಕೌಟ್ ಮುಗಿಸ್ಕೊಂಡ್ಬಂದು ಈಗ ನಾನು ಅನದರ್ ಒನ್ ಮೀಲ್. ಸೊ ಆಮ್ಲೆಟ್. ಸೊ ನೆಕ್ಸ್ಟ್ ಆಮ್ಲೆಟ್ ಪ್ರಿಪೇರ್ ಮಾಡೋಣ ಬನ್ನಿ. ಸೊ ಗೈಸ್ ಆಮ್ಲೆಟ್ ಸಹ ಕುಕ್ ಮಾಡಾಯಿತು. ಆ್ಯಂಡ್ ಇದಾದಮೇಲೆ ಇದು ನನ್ನ ಪೋಸ್ಟ್ ವರ್ಕೌಟ್ ಮೀಲ್. ಅದಾದಮೇಲೆ ನಾರ್ಮಲ್ ಸ್ವಲ್ಪ ರೈಸ್ ಚಿಕನ್ ಏನಿರುತ್ತೋ ತಿಂದು ಮಲಗೋದು. ಸೊ ಫೈನಲಿ ಇವತ್ತಿನ ಈ ಲಾಗ್ ಎಂಡ್ ಮಾಡೋ ಸಮಯ. ಆ್ಯಂಡ್ ಇದು ನನ್ನ ಇವತ್ತಿನ ರೋಟೀನ್ ಅಥವಾ ಈ ದಿನದ ನಾನು ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.